ನಮಸ್ಕಾರ. ಆಧ್ಯಾತ್ಮಿಕ ಅನುಭವಗಳು, ವೈಜ್ಞಾನಿಕ ವಿವರಣೆ, ಮುನ್ಸೂಚನೆ ಸಂಕೇತದ ದೋಷ. ಭಾರತೀಯರಾದ ನಾವು ನಮ್ಮ ಬೆಳೆದು ಬಂದ ಪರಿಸರ, ಸಂಸ್ಕೃತಿ, ಚಿಂತನೆಗಳ ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕ ಅನುಭವಗಳು ನಿಜ. ಅಂತಹ ಅನುಭವಗಳನ್ನ ಪಡೆದಂಥ ವ್ಯಕ್ತಿ ಪರಮಶ್ರೇಷ್ಠ. ಸಮಾಧಿ, ಬ್ರಹ್ಮಜ್ಞಾನ, ನಿರ್ವಾಣ, ಮುಕ್ತಿ ಎಲ್ಲವೂ ನಿಜ ಅಂತ ಎರಡನೇ ಪ್ರಶ್ನೆಯಲ್ಲಿದೆ ಒಪ್ತೇವೆ. ವಿಜ್ಞಾನ ಇಂತಹ ಅನುಭವಗಳನ್ನು ಅಲೌಕಿಕ ವಿವರಣೆಗಳಿಂದ ಹೊರಗೆ ತೆಗೆದು ಮೆದುಳಿನ ಚಟುವಟಿಕೆಗಳ ಮೂಲಕ ವಿವರಣೆ ಕೊಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಆಧ್ಯಾತ್ಮಿಕ ಅನುಭವಗಳು ಎಲ್ಲ ಸಂಸ್ಕೃತಿಗಳಲ್ಲಿಯೂ ಕಂಡುಬರುವಂಥ ಅನುಭವಗಳಾಗಿದ್ದಾವೆ. ಇವುಗಳು ವ್ಯಕ್ತಿಯ ಅಸ್ತಿತ್ವದ ಅನುಭವ, ನೈತಿಕ ದೃಷ್ಟಿಕೋನ ಮತ್ತು ಸಾಮಾಜಿಕ ವರ್ತನೆಗಳ ಮೇಲೆ ಆಳವಾದಂಥ ಪ್ರಭಾವವನ್ನು ಬೀರ್ತವೆ. ವಿಜ್ಞಾನ ಮತ್ತು ಧರ್ಮದ ನಡುವಿನ ದೀರ್ಘಕಾಲದ ತಿಕ್ಕಾಟದಲ್ಲಿ ಇಂತಹ ಅನುಭವಗಳು ವಿಜ್ಞಾನಕ್ಕೆ ಅತೀತ ಅಂತ ಪರಿಗಣಿಸಲ್ಪಟ್ಟಿದ್ದು. ಆದರೆ ಇತ್ತೀಚಿನ ದಶಕಗಳಲ್ಲಿ ಮಾನಸಿಕ ವಿಜ್ಞಾನ ಆಧ್ಯಾತ್ಮಿಕ ಅನುಭವಗಳನ್ನು ಅಸಾಮಾನ್ಯ ಆದರೆ ಸಹಜ ನರಸ್ಥಿತಿಗಳಾಗಿ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಮುನ್ಸೂಚನೆ ಸಂಕೇತದ ದೋಷ ಅಥವಾ ಪ್ರೆಡಿಕ್ಟಿವ್ ಕೋಡಿಂಗ್ ಎರರ್ ಎನ್ನುವ ಮೆದುಳಿನ ಕ್ರಿಯಾಶೀಲತೆಯ ಮೂಲಕ ಆಧ್ಯಾತ್ಮಿಕ ಅನುಭವಗಳಿಗೆ ವಿಜ್ಞಾನ, ನರಮಾನಸಿಕ ವಿಜ್ಞಾನ ವಿವರಣೆಗಳನ್ನು ನೀಡುತ್ತೆ. ಮೆದುಳು ಹೊರ ಜಗತ್ತನ್ನು ತಾನಾಗಿ ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ಹೊರಗಿನ ಜಗತ್ತು ನೇರವಾಗಿ ಕಾಣಿಸೋದಿಲ್ಲ. ಬದಲಾಗಿ ಅದಕ್ಕೆ 5 ಇಂದ್ರಿಯಗಳ ಮೂಲಕ ಸಂಕೇತಗಳು ಮಾತ್ರ ಸಿಗ್ತವೆ. ಈ ಸಂಕೇತಗಳನ್ನು ಅರ್ಥೈಸೋದಕ್ಕೆ ಮೆದುಳು ಯಾವಾಗಲೂ ಮುಂದೆ ಏನಾಗಬಹುದು ಅಂತಕ್ಕಂಥ ಮುನ್ಸೂಚನೆ ಅಂದರೆ ಪ್ರಿಡಿಕ್ಷನ್ ನೀಡ್ತಲೇ ಇರ್ತದೆ. ಈ ಮುನ್ಸೂಚನೆಗಳು ನಮ್ಮ ಹಿಂದಿನ ಅನುಭವಗಳು ಅಥವಾ ಸಂಸ್ಕೃತಿಯಿಂದ ಬಂದ ನಂಬಿಕೆಗಳು ಅಥವಾ ಇಂದ್ರಿಯಗಳಿಂದ ದಕ್ಕುವ ಮಾಹಿತಿ ಇವೆಲ್ಲವನ್ನು ಕೂಡ ಆಧರಿಸಿರುತ್ತೆ ಮತ್ತು ಅವಲಂಬಿಸಿರುತ್ತೆ. ಮೆದುಳು ಊಹೆ ಮಾಡಿಕೊಂಡ ಚಿತ್ರಕ್ಕೂ ಇಂದ್ರಿಯಗಳು ನೀಡಿದಂಥ ಮಾಹಿತಿಗೂ ವ್ಯತ್ಯಾಸ ಇದ್ದರೆ ಅದನ್ನು ಪ್ರಿಡಿಕ್ಷನ್ ಎರರ್ ಅಂತ ಕರೀತಾರೆ. ನರಮಾನಸಿಕ ವಿಜ್ಞಾನದಲ್ಲಿ ಅದನ್ನು ಪ್ರಿಡಿಕ್ಷನ್ ಎರರ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಮೆದುಳು ಈ ತಪ್ಪುಗಳನ್ನ ತಿದ್ದಿಕೊಂಡು ವಾಸ್ತವಕ್ಕೆ ಹತ್ತಿರ ಆಗುತ್ತೆ. ಆಧ್ಯಾತ್ಮಿಕ ಅಥವಾ ಅಲೌಕಿಕ ಅನುಭವಗಳು ಸಂಭವಿಸೋದಕ್ಕೆ 2 ಮುಖ್ಯ ಕಾರಣಗಳನ್ನು ಈ ವಾದ ಅಥವಾ ಸಿದ್ಧಾಂತ ನೀಡ್ತದೆ. ಇವುಗಳಲ್ಲಿ ಮೊದಲನೆಯದು ಇಂದ್ರಿಯಗಳ ಮಾಹಿತಿಯ ಕೊರತೆ, ಅಂದರೆ ಲೋ ಸೆನ್ಸರಿ ರಿಲಿಯಬಿಲಿಟಿ. ನಾವು ಗಾಢ ಧ್ಯಾನದಲ್ಲಿರಬೇಕಾದ್ರೆ ಅಥವಾ ಏಕಾಂತದಲ್ಲಿದ್ದಾಗ ಹೊರಗಿನ ಇಂದ್ರಿಯಗಳ ಮಾಹಿತಿ ಕಡಿಮೆ ಆಗುತ್ತೆ. ಆಗ ಮೆದುಳು ತನ್ನ ಪೂರ್ವವಾದಂಥ ನಂಬಿಕೆಗಳಿಗೆ ಅಂದರೆ ಪ್ರಿಯಾರಿಸ್ಗೆ ಅತಿಯಾದ ಪ್ರಾಮುಖ್ಯತೆಯನ್ನು ನೀಡ್ತದೆ. ಉದಾಹರಣೆಗೆ, ದೈವಭಕ್ತ ಒಬ್ಬ ಕತ್ತಲಿನಲ್ಲಿ ಏನೋ ಒಂದು ನೆರಳನ್ನು ಕಂಡಾಗ ಆತನ ಮೆದುಳು ಅದನ್ನು ದೇವರ ದರ್ಶನ ಅಂತ ಊಹೆ ಮಾಡ್ಬೋದು. ಇದು ಮೆದುಳು ಮಾಡಿದಂಥ ಒಂದು ಪ್ರೆಡಿಕ್ಟಿವ್ ಎರರ್ ಅಂದರೆ ಮುನ್ಸೂಚನೆಯ ದೋಷ. ಎರಡನೆಯದು ಭಾರೀ ಅವಲಂಬನೆಯ ಪ್ರಾಶಸ್ತ್ಯ ದೋಷ, ಅಂದರೆ ಹೈಪರ್ ಪ್ರಿಸಿಷನ್ ಆಫ್ ಪ್ರಿಯಾರಿಸ್ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಅತೀತವಾಗಿ ಒಂದು ವಿಷಯವನ್ನು, ಒಂದು ಸಂಗತಿಯನ್ನು ನಂಬ್ತಾ ಇದ್ದರೆ ಆ ನಂಬಿಕೆಯ ಇಂದ್ರಿಯಗಳ ಮಾಹಿತಿಯನ್ನು ಮೀರಿ ನಿಲ್ಲುತ್ತೆ. ಅಂದರೆ ಅಲ್ಲಿ ಏನೂ ಇಲ್ಲದೆ ಇದ್ರೂ ಕೂಡ ಮೆದುಳು ತನ್ನ ನಂಬಿಕೆಯನ್ನು ನಿಜವಾದ ಅನುಭವ ಅಂತ ಸೃಷ್ಟಿ ಮಾಡಿಕೊಳ್ಳುತ್ತೆ. ಆಧ್ಯಾತ್ಮಿಕ ಅನುಭವಗಳಲ್ಲಿ ಅಹಂಕಾರದ ನಾಶ, ಸ್ವಂತ ವ್ಯಕ್ತಿತ್ವ ಕಣ್ಮರೆಯಾಗೋದು, ವಿಶ್ವದ ಜೊತೆಗೆ ಒಂದಾಗುವಂಥ ಭಾವನೆ, ಹಲವು ಬಗೆಗಳ ದರ್ಶನಗಳನ್ನು ಕಾಣ್ತಕ್ಕಂಥದ್ದು, ಜೀವನಕ್ಕೆ ಅಲೌಕಿಕ ಅರ್ಥ ಇದೆ ಅನ್ನುವ ಅತೀತ ಅರ್ಥಪೂರ್ಣತೆಯ ಭಾವನೆಗಳನ್ನ ಎದ್ದು ಕಾಣುವಂತೆ ಮಾಡ್ತತೆ ಮತ್ತು ಆಧ್ಯಾತ್ಮಿಕ ಅನುಭವ ಅವುಗಳನ್ನ ಒಳಗೊಂಡಿರ್ತತೆ. ಈ ಲಕ್ಷಣಗಳನ್ನ ಮುನ್ಸೂಚನೆ ಸಂಕೇತದ ಚೌಕಟ್ಟಿನಲ್ಲಿ ಸಮರ್ಥವಾಗಿ ವಿವರಿಸೋದಕ್ಕೆ ಸಾಧ್ಯ. ಅಹಂಕಾರ, ನಾನು ಅಂತಕ್ಕಂಥದ್ದು ಮೆದುಳಿನ ಒಂದು ಸ್ಥಿರವಾದಂಥ ಊಹೆಯ ಮಾದರಿ. ಧ್ಯಾನ, ತಪಸ್ಸು, ಉಪವಾಸ, ಸಂವೇದನೆಯಿಂದ ಕೂಡಿದಂಥ ವಂಚನೆ ಅಥವಾ ನರಮಾನಸಿಕ ಚಟುವಟಿಕೆಗಳ ಪ್ರಭಾವದಲ್ಲಿ ಮೇಲಿಂದ ಬರುವ ಊಹೆಗಳ ಸ್ಥಿರತೆ ಕುಸಿತತೆ. ಆಗ ನಾನು ಎಂಬ ಅನುಭವದ ಗಡಿ ಕರಗಿ ಏಕತ್ವದ ಅನುಭವ ಅಥವಾ ಆತ್ಮೈಕ್ಯ ಅಥವಾ ಅದ್ವೈತದ ಅನುಭವ ಉಂಟಾಗುತ್ತೆ. ಸಾಮಾನ್ಯ ಸ್ಥಿತಿನಲ್ಲಿ ಮೆದುಳು ಪಂಚೇಂದ್ರಿಯಗಳಿಂದ ಬರುವ ಸಂವೇದನೆಯ ಒಳಹರುಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡ್ತದೆ. ಆದರೆ ಕೆಲವು ಅಸಾಮಾನ್ಯ ಸ್ಥಿತಿಗಳಲ್ಲಿ ಒಳಗಿನ ಊಹೆಗಳು ಹೊರಗಿನ ಇಂದ್ರಿಯಗಳಿಂದ ಬರುವ ಮಾಹಿತಿಗಳಿಗಿಂತ ಹೆಚ್ಚು ಪ್ರಾಬಲ್ಯವನ್ನು ಪಡಿತವೆ. ಮೆದುಳು ತನ್ನದೇ ಆದಂಥ ಊಹೆಗಳನ್ನು ಹೊರಗಿನ ವಾಸ್ತವ ಅಂತ ಅನುಭವಿಸ್ತದೆ. ಇದರಿಂದ ದೇವದರ್ಶನ, ದೇವರ ಸದ್ದಿನ ಶಬ್ದ ಕೇಳಿದಂಥ ಅನುಭವ ಅಥವಾ ದೈವ ಸಂದೇಶಗಳ ಅನುಭವ ಉಂಟಾಗಬಹುದು. ಮುನ್ಸೂಚನೆ ಸಂಕೇತದ ದೋಷಗಳ ಸಂದರ್ಭದಲ್ಲಿ ಮೆದುಳಿನ ಡೋಪಮಿನ್ ವ್ಯವಸ್ಥೆ ಮತ್ತೆ ಮರುಸಂಯೋಜನೆಗೊಳ್ತದೆ. ಇದರ ಪರಿಣಾಮವಾಗಿ ಸಾಮಾನ್ಯ ಘಟನೆಗಳಿಗೂ ಕೂಡ ಅತಿಶಯವಾದಂಥ ಅರ್ಥವನ್ನು ನೀಡಲಾಗುತ್ತೆ. ಯಾಕಂದರೆ ಡೋಪಮಿನ್ ವ್ಯವಸ್ಥೆ ಮನುಷ್ಯನ ಆನಂದ ಮತ್ತು ಉದ್ರೇಕಗಳಿಗೆ ಕಾರಣವಾದಂಥ ಒಂದು ಚೋದನಿಕೆ. ಈ ಎಲ್ಲವೂ ದೈವಿಕ ಅನುಭವ ಉಂಟಾದಾಗ ಅದು ಅದ್ಭುತವಾದಂಥ ಆಧ್ಯಾತ್ಮಿಕ ಸಾಧನೆ ಅಂತ ಭಾಸವಾಗುತ್ತೆ. ಈ ಸ್ಥಿತಿ ಆಧ್ಯಾತ್ಮಿಕ ಜಾಗೃತಿ ಮತ್ತು ಕೆಲವು ಮನೋವೈಕಲ್ಯಗಳ ನಡುವಿನ ಸೂಕ್ಷ್ಮ ಸಂಬಂಧವನ್ನು ಎತ್ತಿ ತೋರಿಸ್ತದೆ. ಮುನ್ಸೂಚನೆ ಸಂಕೇತದ ದೋಷಗಳು ಜೈವಿಕ ಆಗಿದ್ದರೂ ಕೂಡ
ಅವುಗಳಿಗೆ ಕೊಡ್ತಕ್ಕಂಥ ಅರ್ಥ, ನೀಡ್ತಕ್ಕಂಥ ಅರ್ಥಗಳು ಸಂಪೂರ್ಣವಾಗಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚೌಕಟ್ಟಿನ ಮೇಲೆ ಅವಲಂಬಿತ ಆಗಿರ್ತವೆ. ಒಂದೇ ಅನುಭವ ವಿಭಿನ್ನ ಸಂಸ್ಕೃತಿಗಳಲ್ಲಿ ವಿಭಿನ್ನ ದೈವಿಕ ವ್ಯಾಖ್ಯಾನಗಳನ್ನ ಪಡಿಬಹುದು. ವೇದಾಂತದಲ್ಲಿ ಬ್ರಹ್ಮಾನುಭವ, ಬೌದ್ಧ ಧರ್ಮದಲ್ಲಿ ಶೂನ್ಯತೆಯ ಅನುಭವ, ಕ್ರೈಸ್ತ ಪರಂಪರೆಯಲ್ಲಿ ದೈವ ಸಾಕ್ಷಾತ್ಕಾರ ಎನ್ನುತಕ್ಕಂಥ ವಿವಿಧ ಅರ್ಥಗಳನ್ನ ಒಂದೇ ಅನುಭವ ಪಡೆಯುತ್ತೆ. ಮುನ್ಸೂಚನೆ ಸಂಕೇತದ ದೋಷಗಳ ವಾದ ಆಧ್ಯಾತ್ಮಿಕ ಅನುಭವಗಳನ್ನು ಮಾನವನ ಮೆದುಳಿನ ಸಹಜ ಕಾರ್ಯವಿಧಾನಗಳ ಬೆಳಕಿನಲ್ಲಿ ಅರ್ಥೈಸೋದಕ್ಕೆ ಶಕ್ತವಾದಂಥ ಒಂದು ಚೌಕಟ್ಟನ್ನು ಒದಗಿಸ್ತೈತೆ. ಇದು ಧರ್ಮ ಮತ್ತು ವಿಜ್ಞಾನಗಳ ನಡುವಿನ ಸಂವಾದಕ್ಕೆ ಹೊಸ ದಿಕ್ಕನ್ನು ನೀಡ್ತೈತೆ ಮತ್ತು ಆಧ್ಯಾತ್ಮಿಕ ಅನುಭವಗಳನ್ನು ಮತ್ತು ಅನುಭವಗಳನ್ನ ಮಾನವನ ಸಂಜ್ಞೆ, ಪ್ರತೀಕ, ವೈವಿಧ್ಯದ ಅವಿಭಾಜ್ಯ ಭಾಗವಾಗಿ ನೋಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡ್ತೈತೆ. ಈ ವಾದ ಆಧ್ಯಾತ್ಮಿಕ ಅನುಭವಗಳನ್ನು ವಿಜ್ಞಾನ ಮತ್ತು ಮಾನವೀಯ ಅಧ್ಯಯನಗಳ ಮಧ್ಯೆ ಸೇತುವೆಯಾಗ ಚೌಕಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗಿದೆ. ಇದು ಆಧ್ಯಾತ್ಮಿಕ ಅನುಭವಗಳನ್ನು ಅತೀಂದ್ರಿಯದಿಂದ ವೈಜ್ಞಾನಿಕವಾಗಿ ವಿವರಣೆಗೆ ಒಳಪಡಿಸಬಹುದಾದಂಥ, ವಿವರಣೆ ನೀಡಬಹುದಾದಂಥ ಮಾನವನ ಅನುಭವ ಹಂತಕ್ಕೆ ಇಳಿಸುತ್ತೆ. ಭಾರತೀಯ ದರ್ಶನಗಳು ಅನುಭವವನ್ನು ಹೊರ ಜಗತ್ತಿನ ಪ್ರತಿಬಿಂಬ ಅಂತ ನೋಡದೆ ಚೇತನ ಮನಸ್ಸಿನ ಕ್ರಿಯಾತ್ಮಕ ನಿರ್ಮಾಣ ಅಂತ ಪರಿಗಣಿಸ್ತವೆ. ಈ ದೃಷ್ಟಿಕೋನ ಮುನ್ಸೂಚನೆ ಸಂಕೇತದ ದೋಷದ ಚೌಕಟ್ಟಿನ ಒಳಗಡೆ ಬರ್ತದೆ. ಭಾರತೀಯ ದರ್ಶನಗಳ ಉದ್ದೇಶ ಮುಕ್ತಿಯ ತತ್ವಶಾಸ್ತ್ರ ಆದರೆ, ಮುನ್ಸೂಚನೆ ಸಂಕೇತದ ದೋಷದ ವಾದದ ಗುರಿ ವಿವರಣಾತ್ಮಕ ನರವಿಜ್ಞಾನ ಅನ್ನೋದು ಇಲ್ಲಿ ಸ್ಪಷ್ಟಪಡಿಸಬೇಕಾದಂಥ ಮೂಲಭೂತ ವ್ಯತ್ಯಾಸವಾಗಿ ಕಾಣಿಸ್ಕೊಳ್ಳುತ್ತೆ. ಅದ್ವೈತದ ಮೂಲ ದೃಷ್ಟಿನಲ್ಲಿ ಜಗತ್ತು ಅಧ್ಯಾಸ ಅಂದರೆ ಮಿಥ್ಯ ಅರ್ಥಾರೋಪಣೆ, ಅಂದರೆ ಇಲ್ಲದೆ ಇರೋದನ್ನ ಇದೆ ಅಂತ ಭಾವಿಸ್ತಕ್ಕಂಥದ್ದು. ಅಹಂಕಾರ, ಉದಾಹರಣೆಗೆ ಅಹಂಕಾರ ಅನ್ನೋದು ಇದು ಅವಿದ್ಯೆಯ ನಿರ್ಮಾಣ. ಮುಕ್ತಿ ಅನ್ನೋದು ಈ ತಪ್ಪು ಅನಿಸಿಕೆಯ ನಿವಾರಣೆ. ಇದು ಮುನ್ಸೂಚನೆ ಸಂಕೇತದ ದೋಷದ ವಾದದ ಪ್ರಕಾರ ಅಧ್ಯಾಸ ಅಂದರೆ ಒಳ ಊಹಾ ಮಾದರಿ, ಮೆದುಳು ಮಾಡ್ಕೊಳ್ತಕ್ಕಂಥ ತನ್ನದೇ ಆದಂಥ ಊಹೆಯ ಮಾದರಿ. ಅವಿದ್ಯೆ ಅಂದರೆ ತಪ್ಪಾದಂಥ ಪೂರ್ವ ಅನುಮಾನ. ಅಹಂ ಅಂದರೆ ಉನ್ನತ ಮಟ್ಟದ ಸ್ವಯಂ ಮಾದರಿ. ಆತ್ಮಾನುಭವ ಅಂತಕ್ಕಂಥದ್ದು ಈ ಸ್ವಯಂ ಮಾದರಿಯ ಭಂಗ. ಆತ್ಮಾನುಭವವನ್ನು ಅದ್ವೈತವು ನಿಜದ ಅರಿವಂತ ವಿವರಣೆ ಕೊಟ್ಟರೆ, ನರಮಾನಸಿಕ ವಿಜ್ಞಾನದ ಮುನ್ಸೂಚನೆ ಸಂಕೇತದ ದೋಷದ ವಾದ ಅದು ಕಟ್ಟಿಕೊಂಡಿರುವ ಸ್ವಯಂ ಮಾದರಿಯ ದೋಷದಿಂದ ಉಂಟಾದಂತಹ ಒಂದು ಅನುಭವ ಅಂತ ವಿವರಿಸುತ್ತೆ. ಎರಡೂ ವ್ಯವಸ್ಥೆಗಳು ನಾನು ಅಂದರೆ ನನ್ನತನ, ಅಹಂಕಾರ ಸ್ಥಿರ ಅಲ್ಲ ಅಂತ ಒಪ್ಕೊಳ್ತವೆ. ಬೌದ್ಧ ಮೂಲ ತತ್ವಗಳು ಅನಾತ್ಮ, ಸ್ಥಿರ ಸ್ವಯಂ ಇಲ್ಲ, ಪ್ರತೀತ್ಯ ಸಮುತ್ಪಾದ, ಎಲ್ಲ ಅನುಭವಗಳು ಕಾರ್ಯಕಾರಣ ಸರಪಳಿಯ ಫಲ, ಶೂನ್ಯತೆ, ಸ್ವತಂತ್ರ ಅಸ್ತಿತ್ವದ ಅಭಾವನ ಪರಿಕಲ್ಪಗಳನ್ನ ಹೊಂದತೆ. ಮುನ್ಸೂಚನೆ ಸಂಕೇತ ದೋಷದ ಪ್ರಕಾರ ಅನಾತ್ಮ ಅಂದರೆ ಸೆಲ್ಫ್ ಮಾಡಲು ಒಂದು ಊಹೆಯ ನಿರ್ಮಾಣ, ಒಂದು ಕಟ್ಟುಕೊಳ್ಳುವಿಕೆ. ಪ್ರತೀತ್ಯ ಸಮುತ್ಪಾದ ಅಂದರೆ ಉನ್ನತ ಮಟ್ಟದ ಕಾರಣಗಳ ಕಲಬೆರಕೆ, ಹೈಯಾರ್ಕಿಯಲ್ ಕ್ಯಾಜುವಲ್ ಇಂಟರ್ಫರೆನ್ಸ್ ಅಂತಕ್ಕಂಥದ್ದು, ಮತ್ತು ಶೂನ್ಯತೆ ಅಂತಕ್ಕಂಥದ್ದು ಯಾವುದೇ ಅರ್ಥ ಇಲ್ಲದಂಥ ಸಂಕೇತಗಳ ಸ್ಥಿತಿ ಮಾತ್ರ. ಸಾರಾಂಶ ರೂಪದಲ್ಲಿ ಮುನ್ಸೂಚನೆ ಸಂಕೇತದ ದೋಷವಾದದ ಪ್ರಕಾರ ಆಧ್ಯಾತ್ಮಿಕ ಸಂಗತಿಗಳನ್ನು ನಾವು ಹೀಗೆ ವಿವರಿಸ್ಬೋದು. ದೇವರ ದರ್ಶನ ಅನ್ನೋದು ಭ್ರಮೆ, ಇಂದ್ರಿಯ ಮಾಹಿತಿಗಿಂತ ಮೆದುಳಿನ ಆಂತರಿಕ ಊಹೆಗಳು ಅಂದರೆ ಪ್ರೇರಿಸು ಗೆದ್ದಾಗ ಆಗ್ತಕ್ಕಂಥ ಒಂದು ಅನುಭವ. ಅತೀಂದ್ರಿಯ ಭಾವ ಅನ್ನೋದು ಅಂದರೆ ದೇಹವನ್ನು ಮೀರಿ ವಿಶ್ವದ ಜೊತೆಗೆ ಒಂದಾದಂಥ ಭಾವ ಅನ್ನೋದು ದೇಹದ ಗಡಿಗಳನ್ನು ಗುರುತಿಸುವ ಮೆದುಳಿನ ಮುನ್ಸೂಚನೆಯ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ವಿಫಲ ಆದಾಗ, ಸೋತಾಗ ವ್ಯಕ್ತಿಗೆ ತಾನು ವಿಶ್ವದೊಂದಿಗೆ ಒಂದಾಗಿದ್ದೀನಿ ಅಂತಕ್ಕಂಥ ಭಾವ. ಧ್ಯಾನ ನಮ್ಮ ಮೆದುಳಿನ ಮುನ್ಸೂಚನಾ ವ್ಯವಸ್ಥೆಯನ್ನು ನಿಧಾನಗೊಳಿಸ್ತಕ್ಕಂಥ ಸ್ಥಿತಿ. ಇದರಿಂದ ಮೆದುಳು ಹೊಸ ರೀತಿಯಲ್ಲಿ ಮಾಹಿತಿಯನ್ನು ಪ್ರಕ್ರಿಯೆಗೊಳ್ಳೋದಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಹೀಗೆ ವಿಜ್ಞಾನ ಆಧ್ಯಾತ್ಮಿಕದ ಅನುಭವಗಳನ್ನು ಮೆದುಳಿನ ಚಟುವಟಿಕೆ ಮತ್ತು ವಿಕಾಸ, ಮಾನವ ವಿಕಾಸದ ಹಂತಗಳಲ್ಲಿ ಜರುಗಿದಂಥ ಪ್ರಕ್ರಿಯೆಗಳ ಮೂಲಕ ವಿವರಿಸುತ್ತೆ. ಮುಂದಿನ ದಿನಗಳಲ್ಲಿ ಮೆದುಳು ಮನುಷ್ಯ ಈವರೆಗೆ ನಂಬಿಕೊಂಡು ಬಂದ ಎಲ್ಲ ಆಧ್ಯಾತ್ಮಿಕ ಅನುಭವಗಳನ್ನು ವಿವರಣೆ ನೀಡಿ ಅವುಗಳನ್ನು ಮರುಸೃಷ್ಟಿ ಮಾಡತಕ್ಕಂಥ ಸಾಮರ್ಥ್ಯವನ್ನು ಪಡೆಯುವತ್ತ ವೇಗವಾಗಿ ಸಾಗ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ನಾವು ಆಧ್ಯಾತ್ಮಿಕ ಅನುಭವಗಳಿಗೆ ಮೆದುಳಿನ ಚಟುವಟಿಕೆಗಳಲ್ಲಿ ನಡೆಯುವ ಏರುಪೇರುಗಳೇ ಕಾರಣ ಎನ್ನುವ ನರಮಾನಸಿಕ ವೈಜ್ಞಾನಿಕ ವಿವರಣೆಗಳನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.